ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಬುರುಡೆಕಟ್ಟೆ. ಶ್ರೀ ರಂಗನಾಥ ಸ್ವಾಮಿಯ ಬಂಟನಾದ ಶ್ರೀ ಭೂತಪ್ಪ ಸ್ವಾಮಿಯ ಭೂತಪ್ಪನ ಸೇವೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಶ್ರೀ ಸ್ವಾಮಿಯವರನ್ನು ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ನಂತರ ಭೂತರಾಯ ಸ್ವಾಮಿಗಳನ್ನು ಅಲಂಕಾರಗೊಳಿಸಿ ಮೆರವಣಿಗೆ ಮಾಡಿಕೊಳ್ಳುತ್ತಾರೆ. ವೀರಗಾಸೆಯ ಬಡಿತಗಳಿಂದ ಮೆರವಣಿಗೆ ಮಾಡುತ್ತಾರೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇದು ಬಂದು ಶ್ರೀ ಪರಪ್ಪ ಸ್ವಾಮಿಯವರು. ಇಲ್ಲೂ ಸಹ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ. ಈ ಹಬ್ಬವನ್ನು ಮಾಡುವ ಉದ್ದೇಶ ಏನಂದರೆ ಫ್ರೆಂಡ್ಸ್, ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ ಉತ್ತರೆ ಮಳೆ ಅಂತ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದು ಮಳೆ ಬರಲಿ ಅಂತ ಭೂತಪ್ಪ ಅವರಿಗೆ ಸೇವೆಗಳನ್ನು ಸಲ್ಲಿಸುತ್ತಾರೆ. ಇದು ಬಂದು ಸೇವೆಗೆ ಭೂತಪ್ಪನಿಗೆ ಕುರಿಗಳನ್ನು ಬಲಿ ಕೊಡಲಾಗುತ್ತೆ. ಗ್ರಾಮದವರೆಲ್ಲ ಸೇರಿ ಒಟ್ಟಾರೆ ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆಲ್ಲ ಒಂಥರ ಖುಷಿ. ಕುರಿಗಳನ್ನ ಹಿಡ್ಕೊಂಡು ಎಳ್ಕೊಂಡು ಯಾವ ಥರ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅವರಿಗೆ ತುಂಬ ಖುಷಿ ಇರುತ್ತೆ ಈ ಹಬ್ಬದಲ್ಲಿ. ಯಾಕಂದರೆ ಕುರಿಗಳು ಕಡಿತಾರೆ ಅನ್ನೋ ಒಂದು ಆಸೆ ಅವರಿಗೆ. ಈ ಹಬ್ಬವನ್ನು ಪ್ರತಿ ವರ್ಷದಲ್ಲೂ ಮಾಡುತ್ತಾರೆ ಫ್ರೆಂಡ್ಸ್. ಇದು ಬಂದು ತುಂಬ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಗ್ರಾಮದವರೆಲ್ಲ ಒಟ್ಟಾರೆ ಸೇರಿ ಸಂಭ್ರಮಿಸುತ್ತಾರೆ ಫ್ರೆಂಡ್ಸ್. ನೋಡಿ, ಒಂದು 20 ಕುರಿ ಇರ್ಬೋದೇನೋ. ಭಕ್ತಾದಿಗಳು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡುತ್ತಾರೆ. ನೋಡಿ, ಇವಾಗ ಇಲ್ಲಿ ಗೋಪುರ ಕಾಡಿಸ್ತಾರೆ ನೋಡಿ ಫ್ರೆಂಡ್ಸ್. ಭೂತಪ್ಪಗಳನ್ನ ಹಿಡ್ಕೊಂಡು ಗೋಪುರ ಕಾಡ್ತಾರೆ. ದಾಸಪ್ಪ ಅವರು ಸಿಂಗಾಳೆ ಹಿಡಿತಾ ಇದ್ದಾರೆ. ಇದು ಭೂತರಾಯ ಸ್ವಾಮಿಯ ದೇವಸ್ಥಾನ ಫ್ರೆಂಡ್ಸ್. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ. ತುಂಬ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಭೂತಪ್ಪ ಅವರು ಇಲ್ಲಿಗೆ ಬಂದು ಪ್ರತಿಷ್ಠಾಪನೆ ಮಾಡಿರುವ ಭೂತರಾಯ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ. ಮೆರವಣಿಗೆಯಲ್ಲಿರುವ ಭೂತರಾಯ ಸ್ವಾಮಿಯನ್ನು ಒಳಗಡೆ ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಇಲ್ಲೂ ಸಹ ಭೂತಪ್ಪ ಸ್ವಾಮಿಯವರಿಗೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನಮ್ಮ ಅರ್ಚಕರಾದ ಉಮೇಶ್ ಅವರು. ನೋಡಿ ಫ್ರೆಂಡ್ಸ್, ಯಾವ ಥರ ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡಿರುವ ಭೂತರಾಯ ಸ್ವಾಮಿಗೆ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡುತ್ತಿದ್ದಾರೆ. ಮಹಾಮಂಗಳಾರತಿ ಆದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ಭೂತರಾಯ ಸ್ವಾಮಿ ಅವರನ್ನು ಹೊರಡಿಸಿ ಎಲ್ಲ ಪೂಜೆ ಮಾಡೋದು ಸರಿ ಇದೆಯಾ ಇಲ್ವಾ ಅಂತ ಕೇಳ್ತಾರೆಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ಭೂತರಾಯ ಸ್ವಾಮಿ ಮೈದುಂಬಿ ಬಂದಿರುತ್ತಾರೆ. ಈ ಟೈಮಲ್ಲಿ ಕೇಳ್ತಾರೆ ಯಾರು ಕಡಿಬೇಕು, ಎಷ್ಟು ಕುರಿ ಕಡಿಬೇಕು ಅಂತ ಕೇಳ್ತಾರೆ ಫ್ರೆಂಡ್ಸ್. ಈ ಸೇವೆ ಆದ ನಂತರ ಮಳೆ ಎಷ್ಟು ದಿನಕ್ಕೆ ಬರುತ್ತೆ,
ಯಾವ ಟೈಮ್ ಬರುತ್ತೆ ಅಂತ ಎಲ್ಲ ಕೇಳ್ತಾರೆ. ಮಳೆ ಬರೋ ಉದ್ದೇಶಕ್ಕಾಗಿ ಇದನ್ನೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇದಾದ ನಂತರ ಕುರಿಗಳನ್ನು ಭೂತರಾಯನಿಗೆ ಬಲಿ ಕೊಡುವುದು. ಇವನೇ ನೋಡಿ ಫ್ರೆಂಡ್ಸ್, ರೆಡ್ ನಾಮ ಇಟ್ಕೊಂಡು ನಾನೇ ಕುರಿಗಳನ್ನ ಕಡಿತೀನಿ ಅಂತ ಮುಂದಾಗಿ ಬಂದಿದ್ದಾನೆ. ಬಟ್ ಇವನಿಗೆ ಚಾನ್ಸ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಯಾರು ಕಡಿತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮಳೆ ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ ಫ್ರೆಂಡ್ಸ್. ಬಟ್ 2 ಡೇಸ್ ಆಗಿದೆ ಹಬ್ಬ ಆಗಿ, ಮಳೆ ಅಂತೂ ಇನ್ನೂ ಬಂದಿಲ್ಲ. ಬರೀ ಕುರಿ ಕೊಯ್ಕೊಂಡು ಎಲ್ಲ ತಿಂದಿದ್ದಾಯಿತು. ಇದಾದ ನಂತರ ಮಟನ್ ಎಲ್ಲ ಶೇರ್ ಮಾಡಿಕೊಂಡು ಎಲ್ಲರ ಮನೆಯಲ್ಲೂ ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ ಫ್ರೆಂಡ್ಸ್. ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.